ದಸರಾ ಉದ್ಘಾಟನೆಗೆ ಮುಸ್ಲಿಂ ಮಹಿಳೆಯ ಆಯ್ಕೆ ಸರಿಯಲ್ಲ. ರಾಮಸೇನೆಯ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಕಿಡಿಕಾರಿದ್ದಾರೆ. ಚಾಮುಂಡಿ ದೇವಿಗೆ ಪೂಜೆ ಸಲ್ಲಿಸಿ ದೀಪ ಬೆಳಗಿ ಉದ್ಘಾಟನೆ ಮಾಡಬೇಕು. ಸಾಕ್ಷಾತ್ ರಾಮ ಭೂಮಿಗಿಳಿದ್ರು ಕೂಡ ಭಾನು ಮುಷ್ತಾಕ್ ಬರೋದು ನನಗೇನು ಅಭ್ಯಂತರ ಇಲ್ಲ ಅಂತ ಹೇಳಿದ್ರು. ಯಾರು ಸಾಕ್ಷಾತ್ ದೇವರು. ಅಂಥದ್ರಲ್ಲಿ ಉದ್ಘಾಟಕರಾಗಿ ಆಯ್ಕೆ ಮಾಡಿದ ಮಹಿಳೆ ಮುಸ್ಲಿಂ ಧರ್ಮೀಯರು. ಭಾನು ಮುಷ್ತಾಕ್ ಏಕ ದೇವೋಪಾಸನೆಯಲ್ಲಿ ನಂಬಿಕೆ ಹೊಂದಿದವರು. ಭಾನು ಮುಷ್ತಾಕ್ ಮೂರ್ತಿ ಪೂಜೆ ವಿರೋಧಿಸೋರು ಉದ್ಘಾಟನೆ ಮಾಡುವುದು ಸರಿಯಲ್ಲ. ಹಿಂದೂ ಭಾವನೆಗಳಿಗೆ ಧಕ್ಕೆ ತರಲು ಸಿಎಂ ಈ ರೀತಿ ಮಾಡ್ತಾ ಇದ್ದಾರೆ. ಹಿಂದೂ ಭಾವನೆಗಳಿಗೆ ಧಕ್ಕೆ ಮಾಡಿ ಮುಸ್ಲಿಮರ ಓಲೈಕೆಗೆ ಪ್ರಯತ್ನಿಸ್ತಿದ್ದಾರೆ ಅಂತ ಹೇಳಿ ಪ್ರತಾಪ್ ಸಿಂಹ ಆಯಿತು, ಶೋಭಾ ಕರಂದ್ಲಾಜೆ ಆಯಿತು, ಒಂದಷ್ಟು ಬಿಜೆಪಿ ಮುಖಂಡರುಗಳಾಯಿತು. ಇನ್ನು ಈ ಮನುಷ್ಯ ನಂದೆಲ್ಲಿಡ್ಲಿ ಅಂತ ಹೇಳಿ ಇವರ ಒಂದು ವರ್ಷನ್ ಬೇಕಾಗಿರುತ್ತೆ. ರಾಮಸೇನೆಯ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಕಿಡಿಕಾರಿದ್ದಾರೆ. ಭಾನು ಮುಷ್ತಾಕ್ ಬೂಕರ್ ಪ್ರಶಸ್ತಿಗೆ ಭಾಜನರಾದಂತಹ ಭಾನು ಮುಷ್ತಾಕ್ ಅವರ ವಿವೇಚನೆಗೆ ಸಿಕ್ಕಂತಹ ಪ್ರಶಸ್ತಿ ರಾಜ್ಯಕ್ಕೊಂದು ಹೆಮ್ಮೆ ಮತ್ತು ಹಿರಿಮೆ ಅನ್ನೋ ಪರಿಜ್ಞಾನ ಬೇಡವೇನ್ರಿ? ಒಬ್ಬ ಮನುಷ್ಯನಿಗೆ ಸೆನ್ಸೇಷನಲ್ ಇರಬೇಕು, ಸಂವೇದನಾಶೀಲತೆ. ಮೂರ್ತಿ ಪೂಜೆಯನ್ನ ವಿರೋಧ ಮಾಡುವ ಸಮುದಾಯದ ವಕ್ತಾರರನ್ನ ದಸರಾಕ್ಕೆ ಕರೆಸಿ ಏಕ ದೈವಾರಾಧಕರನ್ನ ಬಹುದೈವಾರಾಧಕರು ಕರೆಸಿ ದೇವರಿಗೆ ಅವಮಾನ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ದಸರಾ ಉದ್ಘಾಟನೆಗೆ ಮುಸ್ಲಿಂ ಮಹಿಳೆಯ ಆಯ್ಕೆ ಸರಿಯಲ್ಲ. ರಾಮಸೇನೆಯ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಕಿಡಿಕಾರಿದ್ದಾರೆ. ಚಾಮುಂಡಿ ದೇವಿಗೆ ಪೂಜೆ ಸಲ್ಲಿಸಿ ದೀಪ ಬೆಳಗಿ ಉದ್ಘಾಟಿಸಬೇಕು. ಉದ್ಘಾಟಕರಾಗಿ ಆಯ್ಕೆ ಮಾಡಿದ ಮಹಿಳೆ ಮುಸ್ಲಿಂ ಧರ್ಮೀಯರು. ಏಕ ದೇವೋಪಾಸನೆಯಲ್ಲಿ ನಂಬಿಕೆ ಹೊಂದಿದವರು. ಭಾನು ಮುಷ್ತಾಕ್ ಮೂರ್ತಿ ಪೂಜೆ ವಿರೋಧಿಸೋರು ಉದ್ಘಾಟನೆ ಮಾಡುವುದು ಸರಿಯಲ್ಲ. ಬೂಕರ್ ಪ್ರಶಸ್ತಿ ಭಾಜನರು. ನಮ್ಮ ದೇಶದ ರಾಷ್ಟ್ರಪತಿ ಆಗಿದ್ರು ಅಬುಲ್ ಕಲಾಂ ಅವರು. ಔಲ್ ಫಖೀರ್ ಜಲಾಲುದ್ದೀನ್ ಅಬ್ದುಲ್ ಕಲಾಂ, APJ ಅಬ್ದುಲ್ ಕಲಾಂ ನಮ್ಮ ದೇಶದ ಪ್ರಥಮ ಪ್ರಜೆ ಆಗಿದ್ದವರು. ಬರೀ ರಾಷ್ಟ್ರಪತಿಯಲ್ಲ, ವಿಜ್ಞಾನಿ ಆದವರು. ಭಾನು ಮುಷ್ತಾಕ್ ಯಾರು? ನಮ್ಮ ರಾಜ್ಯದ ಒಂದು ಹಿರಿಮೆ, ಒಂದು ಗರಿಮೆ, ಒಂದು ಕೀರ್ತಿ, ಒಂದು ಹೆಮ್ಮೆ, ಒಂದು ಲಾಂಛನ, ಒಂದು ರಾಯಭಾರಿ, ಇನ್ನೇನೇನು ಕರೀತೀರಿ. ಒಂದು ಮಹಿಳಾ ಮಣಿಯಾಗಿ ಇಡೀ ಜಾಗತಿಕವಾಗಿ ಗ್ಲೋಬಲಿ ಜಗತ್ತು ಕರ್ನಾಟಕವನ್ನ ತಿರುಗಿ ನೋಡುವಂತೆ ಮಾಡಿದ ಒಂದು ಹೆಣ್ಣು ಮಗಳಲ್ವಾ? ಯತ್ರ ನಾರ್ಯಸ್ತು ಪೂಜಂತೆ ರಮಂತೆ ತತ್ರ ದೇವತಾ. ಇದನ್ನ ಯಾರಾದ್ರೂ ಹೇಳ್ಕೊಂಡು ಬನ್ನಿ ಇನ್ನು ಮುಂದೆ ಬಿಜೆಪಿಯವರು. ಪ್ರಮೋದ್ ಮುತಾಲಿಕ್ ಅವರು ದಿನಕ್ಕೆ 40 ಬಾರಿ ಇದನ್ನೇ ಹೇಳೋದವರು. ಹಿಂಗೆ ಹೇಳೋದಕ್ಕೆ ಹೋಗಬೇಡಿ. ಎಷ್ಟೋ ದೈವಸ್ಥಾನಗಳಿಗೆ ಧರ್ಮಾತೀತವಾಗಿ ಜನ ಭಕ್ತರು ಹೋಗ್ತಾರೆ. ತಿರುಪತಿ ದೇವಸ್ಥಾನಕ್ಕೆ ಎಲ್ಲ ಧರ್ಮದ ಭಕ್ತಾದಿಗಳು ಕೂಡ ಹೋಗ್ತಾರೆ. ಜಾತಿ ಮತ ಭೇದ ಪಂಥವನ್ನ ಮರೆತು ಸೃಷ್ಟಿಕರ್ತ ಒಬ್ಬನೇ ಎನ್ನುವಂತಹ ವಿಶ್ವಾಸ ತಾನೇ ಅದರಲ್ಲಿ ವ್ಯಕ್ತ ಆಗೋದು. ಧರ್ಮಸ್ಥಳಕ್ಕೆ ಎಲ್ಲ ಧರ್ಮದವರು ಹೋಗ್ತಾರೆ. ಅಲ್ಲಿನ ಹುಂಡಿ ಡಬ್ಬದ ಮುಂದೆ ಕೇವಲ ಹಿಂದೂಗಳು ಮಾತ್ರ ಕಾಣಿಕೆ ಹಾಕಬೇಕು ಅಂತ ಇಲ್ಲಿ ಎಲ್ಲೂ ಬರೆದಿಲ್ಲ. ಎಲ್ಲ ಧರ್ಮದ ಭಕ್ತಾದಿಗಳು ಕೂಡ ಅವರಿಗೆ ಇಚ್ಛೆ ಇದ್ರೆ ಹುಂಡಿ ಕಾಸಾಕ್ತಾರೆ. ಅದರ ಅರ್ಥ ಈ ಜಗತ್ತನ್ನ ಸೃಷ್ಟಿ ಮಾಡಿರ್ತಕ್ಕಂತಹ ಸೃಷ್ಟಿಕರ್ತ ಒಬ್ಬ, ನಾಮ ಹಲವು. ಅದೇನೇ ಇವರಲ್ಲಿ ಆಧ್ಯಾತ್ಮಿಕ ಪ್ರವಚನ ಕೊಡೋದಕ್ಕೆ ನಾನು ಕೂತಿಲ್ಲ. ಸೊ ಇಲ್ಲಿ ಪ್ರಮೋದ್ ಮುತಾಲಿಕ್ ಅವರು ಇದನ್ನ ಖಂಡತುಂಡವಾಗಿ ಖಂಡಿಸ್ತಾ ಇದ್ದಾರೆ. ಇವರ ಅಬ್ಜೆಕ್ಷನ್ ಏನು ಗೊತ್ತಾ? ಚಾಮುಂಡಿ ದೇವಿಗೆ ಪೂಜೆ ಸಲ್ಲಿಸಿ ದೀಪ ಬೆಳಗಬೇಕಲ್ಲ, ಆ ದೀಪ ಬೆಳಗೋದು ಮತ್ತು ಪೂಜೆ ಮಾಡೋದು ಏಕದೇವ ವಿಶ್ವಾಸದ ವಿರುದ್ಧವಾಗಿರೋದು. ಮಸೀದಿಯಲ್ಲಿ ಮೌಲ್ವಿಗಳು ಹೇಳಬೇಕಾಗಿರೋದನ್ನ ಪ್ರಮೋದ್ ಮುತಾಲಿಕ್ ಸಿಂದಗಿಲ್ ಕೂತ್ಕೊಂಡು ಹೇಳ್ತವ್ರೆ. ಮಸೀದಿಯಲ್ಲಿ ಮೌಲ್ವಿಗಳು ಹೇಳಬೇಕಾಗಿರೋದು ಅದನ್ನ ಸರ್ಕಾರ ನಿರ್ಧಾರ ಮಾಡಿದೆ. ಚಾಮುಂಡಿ ತಾಯಿ ಅದನ್ನ ಸ್ವೀಕರಿಸಿಕೊಳ್ತಾರೆ. ಜನ ಹೇಳ್ತಾ ಇದ್ದಾರೆ ರಾಮನಿಗೆ ಚಾಮುಂಡಿಗೆ ಇಲ್ಲದ ಭೇದ ಭಾವ, ಮನುಷ್ಯರಾಗಿ ನಿಮಗೆ ಆಕ್ರಯ್ಯ,
ನಿಮ್ಮ ರಾಜಕಾರಣದ ತೆವಲು ತೀರಿಸಿಕೊಳ್ಳೋದಕ್ಕೋ ಅಥವಾ ತಮ್ಮ ಸ್ವಾರ್ಥ ರಾಜಕೀಯ ಹಿತಾಸಕ್ತಿಯನ್ನು ಈಡೇರಿಸಿಕೊಳ್ಳೋದಕ್ಕೋ ಈ ಡೈಲಾಗ್ಗಳನ್ನು ಹೊಡಿತಾ ಇದ್ದೀರಿ. ಪ್ರತಾಪ್ ಸಿಂಹ ಅಂತೆ ಒಬ್ಬರು ಮಾಜಿ ಸಂಸದರು, ಇನ್ನು ಕೇಂದ್ರ ಸಚಿವೆ ಒಬ್ಬರು, ಆಕೆಯೂ ಕೂಡ ಒಂದು ಹೆಣ್ಣು ಮಗಳೇ, ದೈಹಿಕವಾಗಿಯೂ ಮಾನಸಿಕವಾಗಿಯೂ ಶೋಭಾ ಕರಂದ್ಲಾಜೆ ಒಂದು ಹೆಣ್ಣು ಮಗಳೇ. ಅವರು ಹೇಳೋದು ಇದು ಸರಿಯಲ್ಲ ಅಂತ. ಯಾರು ಬರೋದು? ಬಾನು ಮುಷ್ತಾಕ್ ಬರೋದು ಸರಿಯಲ್ಲ. ಸೊ ಈಗ ಪ್ರಮೋದ್ ಮುತಾಲಿಕ್ ಅವರ ಸರದಿ. ಪ್ರಮೋದ್ ಮುತಾಲಿಕ್ ಕೂಡ ಖಂಡಿಸಿದ್ದಾರೆ. ಉದ್ಘಾಟಕರಾಗಿ ಆಯ್ಕೆ ಮಾಡಿದ ಮಹಿಳೆ ಮುಸ್ಲಿಂ ಧರ್ಮೀಯರು, ಏಕದೇವೋಪಾಸನೆಯಲ್ಲಿ ನಂಬಿಕೆ ಹೊಂದಿದವರು ಬಾನು ಮುಷ್ತಾಕ್, ಮೂರ್ತಿ ಪೂಜೆ ವಿರೋಧಿಸೋರು ಉದ್ಘಾಟನೆ ಮಾಡೋದು ಸರಿಯಲ್ಲ ಅಂತ ಹೇಳಿ ದಸರಾಗೆ ಆತಿಥ್ಯವನ್ನು ವಹಿಸಿದ್ದ ಬಾನು ಮುಷ್ತಾಕ್ ವಿರುದ್ಧ ಕಿಡಿಕಾರಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.